ಭಯಾನಕ ಬೆಂಗಳೂರು. ಈ ಟೈಟಲ್ ಇಟ್ಕೊಂಡು ನಾನು ಕೆಲವು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಒಂದೆರಡು ಎಕ್ಸ್ಪೀರಿಯನ್ಸ್ ನನಗೆ ಆಗಿರೋದನ್ನು ಶೇರ್ ಮಾಡಿದ್ದೀನಿ. ಅದರ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿರುವಂಥ ಕಥೆಗಳನ್ನು ಕೂಡ ಹೇಳಿದ್ದೀನಿ. ಅದೇ ರೀತಿ ಈ ವಿಡಿಯೋಲಿ ನಾನು ಹೇಳ್ತಿರುವಂಥ ಕಥೆನೂ ಕೂಡ ನಮ್ಮ ಬೆಂಗಳೂರದ್ದೇ. ಯಾವುದೇ ಕಾರಣಕ್ಕೂ ಎಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ಯಾಕೆ ತಡ ಮಾಡೋದು, ಡೈರೆಕ್ಟಾಗಿ ಕಥೆಯಿಂದನೇ ಶುರು ಮಾಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ಮೂಲತಃ ಇವರು ಮಂಡ್ಯದವರು. ಬೆಂಗಳೂರಿಗೆ ಬಂದು ವಾಸವಾಗಿರ್ತಾರೆ. ಒಂದು ಪುಟ್ಟ ಫ್ಯಾಮಿಲಿ, ಅಪ್ಪ ಅಮ್ಮ, ಅಣ್ಣ ತಂಗಿ ಮತ್ತೆ ಒಬ್ರು ಅಜ್ಜಿನೂ ಕೂಡ ಇರ್ತಾರೆ. ಇದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಹರ್ಷಿತಾ ಅವ್ರಿಗಾಗಿರುವಂತ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಹರ್ಷಿತಾ ಅವ್ರ ಮನೆ ಬೆಂಗಳೂರಲ್ಲಿ ಇದ್ದಿದ್ದು ಜಯನಗರ್ ಫಸ್ಟ್ ಬ್ಲಾಕ್ ಅಲ್ಲಿ. ಅದೊಂದು 1 BHK ಮನೆ ಆಗಿದ್ರು ಕೂಡ ಇವರು 5 ಜನ ಅಡ್ಜಸ್ಟ್ ಮಾಡಿಕೊಂಡು ಅದೇ ಮನೇಲಿ ವಾಸವಾಗಿರ್ತಾರೆ. ಈ ಇನ್ಸಿಡೆಂಟ್ ಏನಿದೆ, ಇದು ನಡೆದಿರೋದು ಆ ಜಯನಗರ್ ಫಸ್ಟ್ ಬ್ಲಾಕ್ ನ 1 BHK ಮನೆ ಏನಿತ್ತೋ ಆ ಮನೆಗೆ ಶಿಫ್ಟ್ ಆಗುವಂತ ಸಮಯದಲ್ಲಿ. ಶಿಫ್ಟಿಂಗ್ ಎಲ್ಲ ಆದ್ಮೇಲೆ ಆ ಮನೆಯಲ್ಲಿ ವಾಸವಾಗಿರ್ತಾರೆ ಕೂಡ. ಆದ್ರೆ ಆ ಮನೆಯಲ್ಲಿ ಮುಂಚೆ ಬಾಡಿಗೆಗಿದ್ದವ್ರು ಬಂದು, ನೀವು ಯಾಕೆ ಈ ಮನೆಗೆ ಬಂದ್ರೆ, ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಯಾಕೆ, ಏನಾಯ್ತು ಅಂತ ಕೇಳಿದ್ರೆ, ಈ ಮನೆಯಲ್ಲಿ ತುಂಬಾ ನೆಗೆಟಿವ್ ಎನರ್ಜೀಸ್ಗಳಿದೆ. ಅದರಿಂದ ನಮ್ಗೊಂದು 6 ತಿಂಗಳು ಕೂಡ ಈ ಮನೇಲಿ ಇರೋದಕ್ಕಾಗಲಿಲ್ಲ. ನೀವು ಯಾಕೆ ಬಂದು ಶಿಫ್ಟ್ ಆಗಿದ್ದೀರಾ, ಆದರೆ ಈ ಮನೆಯನ್ನ ಖಾಲಿ ಮಾಡ್ಕೊಳ್ಳಿ, ನಿಮಗೂ ಕೂಡ ವಯಸ್ಸಿಗೆ ಬಂದಿರುವಂಥ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ. ಆಗ ಹರ್ಷಿತಾ ಅವರಮ್ಮ ಇದ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನೋ ಹೇಳ್ತಿದ್ದಾರೆ ಅಂತ ಬಿಡು ಅಂತ ಬಿಟ್ಬಿಟ್ಟಿರ್ತಾರೆ. ಆದರೆ ಕೆಲವು ದಿನಗಳಾದಮೇಲೆ ಒಬ್ಬರನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ, ಅವ್ರು ಯಾವ ಬಿಲ್ಡಿಂಗಲ್ಲಿದ್ದರೋ, ಯಾವ ಮನೇಲಿದ್ದರೋ ಅದೇ ಮನೇಲಿ ಒಂದು ಹುಡುಗಿ ವಾಸವಾಗಿದ್ಲು. ಅವಳು ಸಡನ್ನಾಗಿ ಮಾಡಿಕೊಂಡು ತೀರೋಗ್ತಾಳೆ ಅಂತ. ಅವಳು ಸತ್ತಿರೋದಕ್ಕೆ ಏನು ಕಾರಣ ಅಂತಲೂ ಕೂಡ ಗೊತ್ತಿರೋದಿಲ್ಲ. ಆದರೆ ಆ ರೀತಿಯಾದ ಒಂದು ಇನ್ಸಿಡೆಂಟ್ ಆ ಮನೇಲಿ ನಡೆದಿರುತ್ತೆ. ಅದಕ್ಕೆ ಅವಳ ಆತ್ಮ ಆ ಮನೇಲಿದೆ ಅಂತ ಆ ವ್ಯಕ್ತಿನೂ ಕೂಡ ಹೇಳ್ತಾರೆ. ಈ ಇನ್ಸಿಡೆಂಟ್ ಆಗಿ ಕೇವಲ 20 ದಿನಗಳಲ್ಲಿ ಈ ಬಿಲ್ಡಿಂಗ್ ಇರುವಂತ ರೋಡ್ ಇದೆಯಲ್ವಾ, ಆ ರೋಡಲ್ಲಿ ಒಬ್ರು ಎಳ್ನೀರು ಮಾರೋರು ಇರ್ತಾರೆ. ಅವರು ನಾರ್ಮಲ್ ಆಗಿ ಅವ್ರ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದಾಗ ಈ ಹುಡುಗಿ ಆತ್ಮ ಅವ್ರಿಗೆ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾರೆ. ಕಾಣಿಸ್ಕೊಂಡ್ಮೇಲೆ ಆ ವ್ಯಕ್ತಿನೂ ಕೂಡ ಹೋಗಿ ಮಾಡ್ಕೊಂಡು ತೀರೋಗ್ತಾರೆ. ಇಷ್ಟೆಲ್ಲ ಆ ವ್ಯಕ್ತಿ ಹೇಳಿದಾಗ ಹರ್ಷಿತಾ ಮನೆಯವರು ಸ್ವಲ್ಪ ಸೇಫ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಜೊತೆಗೆ ಮನೆಯಲ್ಲಿ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತಾರೆ. ಯಾವುದಕ್ಕೂ ಒಂದ್ಸಲ ಇವ್ರ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದೇ ರೀತಿ ಇವ್ರ ಮನೆ ದೇವರಾದಂಥ ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗ್ತಾರೆ. ಹೋಗಿ ವಾಪಸ್ ಬರ್ತಾ ಇರ್ತಾರೆ. ವಾಪಸ್ ಬೆಂಗಳೂರಿಗೆ ಬಂದಾಗ ಬೆಳಗಿನ ಜಾವ 4:15 ಆಗಿರುತ್ತೆ. ಆ ಸಮಯಕ್ಕೆ ಯಾವ ಓಲಾ ಊಬರ್ ಕೂಡ ಬುಕ್ ಆಗ್ತಿರೋದಿಲ್ಲ. ಅದಕ್ಕೆ ಅವ್ರ ಬಸ್ಸಿಂದಾನೇ ವಾಪಸ್ ಬರೋಣ ಅಂತ ಬಸ್ ಹತ್ಕೋತಾರೆ. ಅಷ್ಟೊತ್ತಲ್ಲಿ ಇವ್ರಿಗೊಂದು ಬಸ್ ಸಿಗುತ್ತೆ. ಆ ಬಸ್ ಕಂಪ್ಲೀಟ್ ಆಗಿ ಖಾಲಿ ಇರುತ್ತೆ. ಬೇರೆ ಯಾರು ಪ್ಯಾಸೆಂಜರ್ಸ್ ಇರೋದಿಲ್ಲ, ಕೇವಲ ಡ್ರೈವರ್ ಮತ್ತೆ ಕಂಡಕ್ಟರ್ ಮಾತ್ರ ಇರ್ತಾರೆ. ಇವರೇ ಮೊದಲು ಹತ್ಕೋತಾರೆ. ಹತ್ಕೊಂಡ ಮೇಲೆ ಹೇಗಿದ್ರು ಸೀಟ್ ಇದೆ ಅಂತ ಇವ್ರಿಗೆ ಹೇಗೆ ಬೇಕೋ ಹಾಗೆ ಕುತ್ಕೋತಾರೆ. ವಿಂಡೋ ಸೀಟ್ಗಳನ್ನ ಹುಡ್ಕೊಂಡು ಕೂತಿರ್ತಾರೆ. ಜಯನಗರ್ಗೆ ಲಾಲ್ಬಾಗ್ ರೋಡಿಂದ ಸ್ವಲ್ಪ ಮುಂದೆ ಬರಬೇಕಾಗತ್ತೆ. ಹಾಗೆ ಬರ್ತಾ ಇದ್ದಾಗ ಹರ್ಷಿತಾ ಕಿವಿ ಹತ್ರ ಯಾರೋ ಬಂದು ಹರ್ಷಿತಾ ಅಂತ ಕೂಗ್ದಂಗಾಗತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಅವಳ ಹಿಂದೆ ಅವ್ರಮ್ಮನೇ ಕೂತ್ಕೊಂಡಿರ್ತಾರೆ. ಆದ್ರೆ ಅಮ್ಮ ನೀನ್ ಕೂಗ್ದ ಅಂತ ಕೇಳಿದ್ರೆ ಅವರಮ್ಮ ಇಲ್ಲ ಅಂತ ಹೇಳ್ತಾರೆ. ಆಗ ಹರ್ಷಿತಾ ನನ್ ಭ್ರಮೆ ಇರ್ಬೋದು ಅಂತ ಸುಮ್ಮನೆ ಕೂತ್ಕೋತಾಳೆ. ಆದ್ರೆ ಮತ್ತೆ ಅವಳ ಕಿವಿ ಹತ್ರ ತುಂಬಾ ದೀರ್ಘವಾಗಿ ಯಾವುದೋ ಜೆಂಟ್ಸ್ ವಾಯ್ಸ್ ಅಲ್ಲಿ ಹರ್ಷಿತಾ ಅಂತ ಮತ್ತೆ ಹೆಸರನ್ನ ಕೂಗ್ತಾರೆ. ಆ ಧ್ವನಿ ಕೇಳಿಸ್ತಿದ್ದಂಗೆ ಹರ್ಷಿತಾ ಒಂದು ಕ್ಷಣ ಬೆಚ್ಚಿ ಬೀಳ್ತಾಳೆ. ಅವಳು ಹೆದರ್ಕೊಂಡಿರೋದನ್ನ ಕಂಡಕ್ಟರ್ ಕೂಡ ಅಬ್ಸರ್ವ್ ಮಾಡ್ತಾರೆ. ಯಾಕಮ್ಮ ತುಂಬಾ ಹೆದರ್ಕೊಂಡಂಗೆ ಕಾಣಿಸ್ತಾ ಇದೆಯಾ, ನೀರೇನಾದ್ರು ಬೇಕಾ ಅಂತಾನು ಕೂಡ ಕೇಳ್ತಾರೆ. ಅವಳು ಏನಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಳ ಅಮ್ಮನೂ ಕೂಡ ಕೇಳ್ತಾರೆ ಏನಾಯ್ತು ಅಂತ. ಆದ್ರೆ ಈ ವಿಷಯದ ಬಗ್ಗೆ ಪ್ರಾಪರ್ ಆಗಿ ಡಿಸ್ಕಸ್ ಮಾಡೋದಿಲ್ಲ. ಮನೆ ಸ್ಟಾಪ್ ಕೂಡ ಬರುತ್ತೆ, ಬಸ್ ಹೇಳ್ಕೋತಾರೆ. ಈ ಒಂದು ಇನ್ಸಿಡೆಂಟ್ ನಡೆದಂಥ ಸಮಯದಲ್ಲಿ ಹರ್ಷಿತಾ ಡಿಗ್ರಿ ಮಾಡ್ತಿರ್ತಾಳೆ. ಅವಳು ಡಿಗ್ರಿ ಮಾಡೋದ್ರ ಜೊತೆಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಹಾಗೆ ಪಾರ್ಟ್ ಟೈಮ್ ಜಾಬ್ಗೆ ಹೋಗಿ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಾ ಇದ್ದಿದ್ದು. ಹೀಗೆ ಒಂದಿನ ಹರ್ಷಿತಾ ಕಾಲೇಜಲ್ಲಿದ್ದಾಗ ಅವರಮ್ಮ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಇವತ್ತು ನೀನು ಕಾಲೇಜ್ ಮುಗಿಸ್ಕೊಂಡು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಡೈರೆಕ್ಟಾಗಿ ಮನೆಗೆ ಬಾ, ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಆಗ ಹರ್ಷಿತಾ ಯಾಕಮ್ಮ ಅಂತ ಕೇಳಿದ್ರೆ, ಏನಿಲ್ಲ, ಸ್ವಲ್ಪ ದಿನದಿಂದ ನೀನು ಫಿಲಮ್ಗೆ ಹೋಗೋಣ ಅಂತ ಹೇಳ್ತಿದ್ದಲ್ಲ, ಹೋಗೋಣ ಅಂತ ಅನ್ಕೊಂಡ್ವಿ, ಅದಕ್ಕೆ ಬಾ ಅಂತ ಹೇಳ್ತಾರೆ. ಅಮ್ಮ ಹೇಳ್ದಂಗೆ ಕಾಲೇಜ್ ಮುಗಿಸ್ಕೊಂಡು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ವಾಪಸ್ ಬರ್ತಾಳೆ ಮನೆಗೆ. ಆಗ ಹರ್ಷಿತಾ ಮತ್ತೆ ಅವ್ರ ಅಣ್ಣ ಮತ್ತೆ ಅಮ್ಮ 3 ಜನ ಆಟೋಲಿ ಹೋಗ್ತಾರೆ. ಅವರು ಡೈರೆಕ್ಟ್ ಆಗಿ ಹೋಗಿದ್ದು ದರ್ಗಕ್ಕೆ.
ಹರ್ಷಿತಾಗೆ ಶಾಕ್ ಆಗುತ್ತೆ, ನನ್ನ ದರ್ಗಕ್ಕೆ ಏನಕ್ಕೆ ಕರ್ಕೊಂಡ್ ಬಂದ್ರು, ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ವಾ ಅಂತ. ಆದ್ರೆ ಅವತ್ತು ದರ್ಗಕ್ಕೆ ಕರ್ಕೊಂಡೋಗಿದ್ದು ಏನಕ್ಕೆ ಅಂತಂದ್ರೆ ಅವಳು ಲಾಸ್ಟ್ ಟೈಮ್ ಬಸ್ಸಲ್ಲಿ ಬೆಚ್ಚ ಬಿದ್ದಿರ್ತಾಳಲ್ವಾ, ಅದೇ ಕಾರಣಕ್ಕೆ. ದರ್ಗದಲ್ಲಿ 4 ಬಾಟಲ್ ಕೊಡ್ತಾರೆ, ಅದರಲ್ಲಿ ಏನೋ ನೀರಿರುತ್ತೆ, ಅದನ್ನ ಮನೇಲಿ ಕಟ್ಟಿ ಅಂತ ಹೇಳ್ತಾರೆ. ಹಾಗೆ ಅವಳಿಗೆ ತಾಯ್ತ ಕಟ್ಟಿ ಕಳಿಸ್ತಾರೆ. ಕೋಪ ಮಾಡ್ಕೋತಾಳೆ, ಯಾಕೆ ಸುಳ್ಳೇಳಿ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ ಅಂತ. ಆಗ ಹರ್ಷಿತಾ ಅವ್ರ ಅಮ್ಮ ಹೇಳ್ತಾರೆ, ನಾನೇನಾದರೂ ಡೈರೆಕ್ಟಾಗಿ ದರ್ಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದಿದ್ರೆ ನಿನಗೆ ಅದು ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ. ಆಗ ಹರ್ಷಿತಾ ಯಾವುದಮ್ಮ ಅದು, ಏನಮ್ಮ ಅಂತ ಕೇಳಿದಾಗ ಅದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು ಅಂತ ಹೇಳ್ತಾರೆ. ಭಾನುವಾರ ನಿನಗೆ ಹೇಗಿದ್ರು ರಜೆ ಇರುತ್ತಲ್ವಾ, ಅವತ್ತು ಸಿನಿಮಾಗೆ ಹೋಗೋಣ, ಇವತ್ತು ಮನೆಗೆ ಹೋಗೋಣ ಅಂತ ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಬಂದಮೇಲೆ ಕೆಲವು ದಿನ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಆದರೆ ಸ್ವಲ್ಪ ದಿನಗಳಾದಮೇಲೆ ಹರ್ಷಿತಾಗೆ ಏನು ಅನ್ಸುತ್ತೆ ಅಂತ ಗೊತ್ತಿಲ್ಲ, ಅವಳ ಕೈಯಲ್ಲಿ ಕಟ್ಟಿರುವಂಥ ತಾಯ್ತನ ಬಿಚ್ಚಬೇಕು ಅಂತ ಅನ್ಸುತ್ತೆ. ಅವಳು ಬಿಚ್ಚಿಬಿಡ್ತಾಳೆ. ಒಂದು ರಾತ್ರಿ ಎಲ್ಲರೂ ಮಲಗಿರ್ಬೇಕಾದ್ರೆ ಅಜ್ಜಿ ಮಧ್ಯರಾತ್ರಿ ಬೆಚ್ಚ ಬೀಳ್ತಾರೆ. ಬೆಳಗಿನ ಜಾವ ಅವರು ಹರ್ಷಿತಾ ಅವ್ರ ಅಮ್ಮ ಹತ್ರ ಹೇಳ್ತಾರೆ, ರಾತ್ರಿ ಕನ್ಸಲ್ಲಿ ನಿಮ್ಮಪ್ಪ ಬಂದಿದ್ರು ಕಣೆ, ಮನೇಲಿ ಯಾವುದೋ ಒಂದು ಕಪ್ಪು ಆಕೃತಿ ಇತ್ತು, ಅದನ್ನ ನೋಡಿ ಇದ್ಯಾಕಿಲ್ಲಿದೆ, ಇದನ್ನ ಹೊರಗಡೆ ಹೋಗೋದಕ್ಕೆ ಹೇಳು ಅಂತ ಹೇಳ್ತಾರೆ. ಅವ್ರ ಹತ್ರ ಹೇಳ್ತಿದ್ದಂಗೆ ಆ ಆಕೃತಿ ಹೊರಗಡೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡ ಮೇಲೂ ಹರ್ಷಿತಾ ಅವರಮ್ಮ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ಆ ರೀತಿ ಕನ್ಸು ಬಂದ್ಮೇಲೆ ಅಜ್ಜಿಗೆ ಯಾಕೋ ಆ ಮನೇಲಿರೋದಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ಇನ್ನೊಂದು ವಿಷಯ ಏನು ಅಂತಂದ್ರೆ ಅವರು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಅದಕ್ಕೆ ಅವ್ರು 3 ಫ್ಲೋರ್ ಹತ್ತಿ ಇಳಿಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಅಜ್ಜಿ ಹೇಳ್ತಾರೆ, ಇಲ್ಲೇ ಹತ್ರದಲ್ಲಿ ನಾನು ಒಂದು ಮನೆ ನೋಡಿದ್ದೀನಿ, ನನಗೆ ಸ್ವಲ್ಪ ಪಾತ್ರೆ ಸಾಮಾನು ಕೊಡಿಸಿ, ನಾನು ಅಲ್ಲೋಗಿ ಇರ್ತೀನಿ ಅಂತ ಹೇಳ್ತಾರೆ. ಅವರಷ್ಟು ಕೇಳ್ಕೊಳ್ತಾ ಇದ್ದಾಗ ಬೇಡ ಅನ್ನೋದಕ್ಕಾಗ್ಲಿಲ್ಲ, ಅಜ್ಜಿನ ಕಳಿಸ್ಕೊಡ್ತಾರೆ. ಕೆಲವು ದಿನಗಳು ಎಲ್ಲ ನಾರ್ಮಲ್ ಆಗಿರುತ್ತೆ. ಜೊತೆಗೆ ಹರ್ಷಿತಾ ಅವ್ರ ಅಪ್ಪಗೆ ಊರಲ್ಲಿ ಕೆಲಸ ಬಂದ್ಬಿಡುತ್ತೆ. ಅಲ್ಲಿ ಕೋರ್ಟು ಕಚೇರಿ ಅಂತ ಒಂದಷ್ಟು ಕೆಲಸಗಳಿರುತ್ತೆ. ಅದಕ್ಕೆ ಅವರು ಕೂಡ ಊರಿಗೆ ಹೋಗ್ಬಿಡ್ತಾರೆ. ಮನೇಲಿದ್ದಿದ್ದು ಹರ್ಷಿತಾ, ಅವ್ರ ಅಣ್ಣ ಮತ್ತೆ ಅವರಮ್ಮ 3 ಜನ. ಹೀಗೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಅವತ್ತು ಯುಗಾದಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಮಲಗಿರ್ತಾರೆ. ರಾತ್ರಿ 1 ಗಂಟೆಗೆ ಯಾರೋ ಬಂದು ಡೋರ್ ತಟ್ತಾರೆ. ಡೋರ್ ತಟ್ತಾ ಅವ್ರು ಹೇಳುವಂತ ಹೆಸರು ಗಣೇಶ. ಹರ್ಷಿತಾ ಅವ್ರ ಅಣ್ಣನ ಹೆಸರು ಗಣೇಶ ಆಗಿರುತ್ತೆ. ಸೊ ಅವರು ಗಣೇಶ ಡೋರ್ ತೆಗಿಯಪ್ಪ ಅಂತ ಹೇಳ್ತಾ ಇರ್ತಾರೆ. ಗಣೇಶನ್ಗೆ ಭಯ ಆಗುತ್ತೆ, ಇಷ್ಟೊತ್ತಲ್ಲಿ ನನ್ನ ಹೆಸರು ಯಾರಪ್ಪ ಕೂಗ್ತಿದ್ದಾರೆ ಅಂತ. ಆದರೆ ವಾಯ್ಸ್ ಕೇಳಿದಾಗ ಕೆಳಗಡೆ ಮನೇಲಿರುವಂಥ ವ್ಯಕ್ತಿ ವಾಯ್ಸ್ ಥರ ಕೇಳಿಸ್ತಾ ಇತ್ತು. ಅದಕ್ಕೆ ಹರ್ಷಿತಾ ಅವ್ರ ಅಮ್ಮ ಹೋಗಿ ಲೈಟ್ ಆನ್ ಮಾಡಿ ಡೋರ್ ತೆಗಿತಾರೆ. ಅಲ್ಲಿ ಬಂದಂಥ ವ್ಯಕ್ತಿ ಏನು ಹೇಳ್ತಾನೆ ಅಂತಂದರೆ, ಗಣೇಶ ನಿನ್ನ ಗಾಡಿ ತೆಗಿಯಪ್ಪ, ಈ ಬಿಲ್ಡಿಂಗ್ ಓನರ್ ತೀರ್ಕೊಂಡಿದ್ದಾರೆ, ನಿನ್ನ ಗಾಡಿ ಅಡ್ಡ ಇದೆ, ತೆಗೆದ್ರೆ ಆಂಬ್ಯುಲೆನ್ಸ್ ಬಂದು ಬಾಡಿನ ತಗೊಂಡೋಗುತ್ತೆ ಅಂತ ಹೇಳ್ತಾರೆ. ಮನೆಯವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಓನರ್ ಚೆನ್ನಾಗಿದ್ದಂಥ ವ್ಯಕ್ತಿ, ಅವನಿಗೆ ಸಡನ್ ಆಗಿ ಏನಾಯ್ತು ಅಂತ ಇವ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ. ಅದಾದ್ಮೇಲೆ ಬೆಳಗಿನ ಜಾವ ಹಬ್ಬ ಆದ್ಮೇಲೆ ಹೊಸಡಕ್ ಮಾಡ್ತಾರಲ್ವಾ, ಅದನ್ನ ಮಾಡೋದಕ್ಕೂ ಕೂಡ ಮನ್ಸಿರೋದಿಲ್ಲ. ಏನ್ ಹಿಂಗಾಗೋಯ್ತಲ್ವಾ ಅಂತ ಅವ್ರು ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಆ ವ್ಯಕ್ತಿ ಬಾಡಿ ಮನೆ ಒಳಗಡೆನೆ ಇರುತ್ತೆ ರಾತ್ರಿ ಎಲ್ಲ. ಅದಕ್ಕೆ ಬಿಲ್ಡಿಂಗ್ಗೆ ಒಂಥರ ಬಿಕೋ ಅಂತ ಇರುತ್ತೆ. ಇವ್ರಿಗೊಂಥರ ಭಯ ಆಗ್ತಾ ಇರತ್ತೆ. ಇವ್ರಿಗೆ ಆ ಮನೇಲಿರೋದಕ್ಕೂ ಕೂಡ ಒಂಥರ ಅನಿಸ್ತಾ ಇರುತ್ತೆ. ಆದ್ರೆ ಅವ್ರ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಅಷ್ಟು ಬೇಗ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೂ ಆಗ್ತಾ ಇರ್ಲಿಲ್ಲ. ಆದ್ರೂ ಹೇಗೋ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಹರ್ಷಿತಾ ಮತ್ತೆ ಅವ್ರ ಅಣ್ಣ ಕಾಲೇಜ್ಗೆ ಹೋಗ್ತಾರೆ. ಮನೇಲಿ ಅವ್ರಮ್ಮ ಒಬ್ಬರೇ ಇರ್ತಾರೆ. ಸ್ವಲ್ಪ ತಾಯದ ಮೇಲೆ ಅವ್ರ ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿರೋದು ನೆನಪಾಗುತ್ತೆ. ಹೋಗಿ ತಗೊಂಬರೋಣ ಅಂತ ತಗೊಂಡು ವಾಪಸ್ ಬರ್ತಾ ಇರ್ತಾರೆ. ವಾಪಸ್ ಬರುವಾಗ ಯಾರೋ ಅವ್ರ ಕೂದಲನ್ನ ಎಳ್ದಂಗಾಗತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಅಷ್ಟರಲ್ಲಿ ಹರ್ಷಿತಾ ಅವ್ರ ಅಮ್ಮಗೆ ಏನನ್ಸ್ತು ಅಂತ ಗೊತ್ತಿಲ್ಲ, ಅವ್ರು ಜೋರಾಗಿ ಬೈಕ್ ಕೊಡೋದಕ್ಕೆ ಶುರು ಮಾಡ್ತಾರೆ. ನಿಮಗೆ ನಾವೇನ್ ತೊಂದರೆ ಮಾಡಿದ್ವಿ, ನಮ್ಗೆ ಯಾಕೆ ಇಷ್ಟು ಕಾಟ ಕೊಡ್ತಿದ್ದೀರಾ, ನಮ್ಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಿದ್ದೀರಾ ಅಂತ ಬೈತಿರ್ತಾರೆ. ಪಕ್ಕದ ಬಿಲ್ಡಿಂಗ್ ಅಲ್ಲೇ ಒಂದಷ್ಟು ಜನ ಕಾರ್ಡ್ಸ್ ಆಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಹರ್ಷಿತಾ ಅವ್ರ ಅಮ್ಮನೇ ನೋಡ್ಕೊಂಡು ಒಂಥರ ನಗ್ತಾ ಇರ್ತಾನೆ. ಅದನ್ನ ಹರ್ಷಿತಾ ಅವ್ರ ಅಮ್ಮ ಅಬ್ಸರ್ವ್ ಮಾಡ್ತಾರೆ. ಕ್ಲೀನ್ ಆಗಿ ನೋಡಿದಾಗ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗತ್ತೆ. ಆ ವ್ಯಕ್ತಿ ಯಾರು ಅಂತ ಅಂದ್ರೆ, ಇವ್ರ ಬಿಲ್ಡಿಂಗ್ ಅಲ್ಲಿ ತೀರೋದಂತ ಓನರ್. ಆಗ ಹರ್ಷಿತಾ ಅವ್ರಮ್ಮಗೆ ತುಂಬಾ ಕೋಪ ಬರುತ್ತೆ. ನಿಮಗೇನ್ ತೊಂದರೆ ಕೊಟ್ಟಿದ್ವಿ, ನಮಗೆ ಯಾಕೆ ಕಾಟ ಕೊಡ್ತಾ ಇದೆಯಾ, ನಿನ್ಗೇನಾದ್ರೂ ದ್ವೇಷ ಇದ್ರೆ ನಿಮ್ಮ ಮನೆಯವ್ರ ಮೇಲೆ ತೋರಿಸ್ಕೋ, ನಮಗಲ್ಲ ಅಂತ ತುಂಬಾ ಜೋರಾಗಿ ಬೈತಾ ಇರ್ತಾರೆ. ಹಾಗೆ ನಿಮ್ಮ ಮನೇನ ಆದಷ್ಟು ಬೇಗ ನಾವು ಖಾಲಿ ಮಾಡ್ತೀವಿ ಅಂತಾನು ಕೂಡ ಹೇಳ್ತಾರೆ. ಅವ್ರು ಎಷ್ಟು ಹೆದರ್ಕೊಂಡಿರ್ತಾರೆ ಅಂತಂದ್ರೆ, ಮತ್ತೆ ಮನೆಗೆ ವಾಪಸ್ ಬಂದು ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಮಕ್ಕಳೆಲ್ಲ ಬರೋವರೆಗೂ ಅವ್ರ ಡೋರ್ ಓಪನ್ನೇ ಮಾಡಿರೋದಿಲ್ಲ. ಇದೆಲ್ಲವೂ ನಡೀತಾ ಇರುತ್ತೆ. ಸುಮಾರು 5 ವರ್ಷಗಳ ಕಾಲ ಅವ್ರು ಅದೇ ಮನೇಲಿ ವಾಸವಾಗಿರ್ತಾರೆ. ಒಂದು ಸಲ ಶಾಸ್ತ್ರ ಕೇಳಬೇಕು ಅಂತ ಗುರುಗಳ ಹತ್ರ ಹೋಗ್ತಾರೆ. ಈ ರೀತಿ ಎಕ್ಸ್ಪೀರಿಯನ್ಸಸ್ಗಳು ನಮ್ಮ ಮನೇಲಿ ಆಗ್ತಾ ಇದೆ, ಎಲ್ಲವನ್ನ ಅನುಭವಿಸ್ಕೊಂತ ಬರ್ತಾ ಇದೀವಿ ಅಂತ ಹೇಳಿದಾಗ
ಮನೇಲಿ ವಯಸ್ಸಿಗೆ ಬಂದಿರುವಂಥ ಮಕ್ಕಳಿದ್ದಾರೆ, ಹಾಗೆ ಅವ್ರಿಗೆ ಈ ರೀತಿ ಏನಾದರೂ ಇನ್ಸಿಡೆಂಟ್ ಆದಾಗ ತುಂಬಾನೇ ಭಯ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಈ ರೀತಿ ಹೇಳ್ತಾ ಇದ್ದಂಗೆ ಗುರುಗಳು ಹೇಳ್ತಾರೆ, ನೀವು ಮೊದಲು ಆ ಮನೇನ ಖಾಲಿ ಮಾಡಿ ಅಂತ. ಆ ರೀತಿ ಹೇಳಿದ ಮೇಲೆ ಇವ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ದೀಪಾವಳಿ ಹಬ್ಬ ಬರುತ್ತೆ. ಹಬ್ಬ ಆಚರಿಸಿ ರಾತ್ರಿ ಮಲಗಿರಬೇಕಾದ್ರೆ ಹೊರಗಡೆಯಿಂದ ಯಾವುದೋ ಒಂದು ಹೆಂಗಸು ವಾಯ್ಸ್ ಬರುತ್ತೆ. ಅವಳು ಡೋರ್ ತಟ್ಟ, ಇದು ನನ್ನ ಮನೇನ ಖಾಲಿ ಮಾಡಿ ಇಲ್ಲಿಂದ ಹೋಗಿ ಅಂತ ಹೇಳ್ತಾ ಇರ್ತಾಳೆ. ನೀವು ಯಾಕೆ ಇಲ್ಲಿದ್ದೀರಾ, ನಿಮ್ಗೆ ಏನೇ ಮಾಡಿದ್ರು ಯಾಕೆ ಹೋಗ್ತಾ ಇಲ್ಲ ಅಂತ ಜೋರಾಗಿ ಆ ಹೆಂಗಸು ಹೇಳ್ತಾ ಇರ್ತಾಳೆ. ಅದು ಮನೇಲಿ ಮಲಗಿರುವಂಥವ್ರು ಎಲ್ರಿಗೂ ಕೂಡ ತುಂಬ ನೀಟಾಗಿ ಕೇಳಿಸ್ತಾ ಇರತ್ತೆ. ಆ ಭಯದಲ್ಲೇ ಸುಮಾರು 3 ದಿನ ಅವ್ರಿಗೆ ಸರಿಯಾಗಿ ನಿದ್ದೆ ಬಂದಿರಲ್ಲ, ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ಇದೇ ಸಮಯಕ್ಕೆ ಇವ್ರು ಮನೆ ಚೇಂಜ್ ಮಾಡಬೇಕು ಅಂತ ತುಂಬ ಸೀರಿಯಸ್ ಆಗಿ ಹುಡುಕ್ತಾ ಇರ್ತಾರೆ. ಆಗ ಇವ್ರಿಗೆ ಮನೆ ಸಿಗೋದು ಮಾಧವನ್ ಪಾರ್ಕ್ ಹತ್ರ. ಆ ಮನೆ ತುಂಬ ಚೆನ್ನಾಗಿರುತ್ತೆ, ದೊಡ್ಡದಾಗಿ ಕೂಡ ಇರುತ್ತೆ. ಹಳೆ ಮನೆಗಿಂತ ತುಂಬ ನೀಟಾಗಿರುತ್ತೆ. ಹಾಗೆ ದೇವ್ರ ಮನೆ ಕೂಡ ಇರುತ್ತೆ. ಹರ್ಷಿತಾ ಅವ್ರ ಅಮ್ಮಗೆ ಪೂಜೆ ಮಾಡೋದು ಇವೆಲ್ಲವೂ ಕೂಡ ತುಂಬ ಇಷ್ಟ ಇರುತ್ತೆ. ಅದಕ್ಕೆ ಅವರೆಲ್ಲರೂ ಕೂಡ ಖುಷಿಯಾಗಿರ್ತಾರೆ, ತುಂಬ ಆರಾಮಾಗಿರ್ತಾರೆ, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಈ ಮನೆಗೆ ಬಂದು ಸ್ವಲ್ಪ ಸೇಫ್ ಆಗಿದ್ದೀವಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಇದೇ ಸಮಯಕ್ಕೆ ಮನೆ ಹತ್ರ ಇರೋರೊಬ್ರು ಬಂದು ಮಾತಾಡಿಸ್ತಾರೆ. ನೀವೆಲ್ಲಿಂದ ಬಂದಿರೋದು, ನಿಮ್ಮ ಹೆಸರೇನು ಅಂತ ವಿಚಾರಿಸ್ತಾರೆ. ಆ ರೀತಿ ವಿಚಾರಿಸಿದಾಗ ಹರ್ಷಿತಾ ಅವರಮ್ಮ ಎಲ್ಲವನ್ನ ಹೇಳ್ತಾರೆ. ಅದ್ರ ಜೊತೆಗೆ ಹರ್ಷಿತಾ ಅವರಮ್ಮ ಹೇಗೆ ಅಂತಂದರೆ ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡ್ತಾರೆ. ಹಾಗೆ ಅವರು ಹಳೆ ಮನೇಲಿ ನಡೆದಂಥ ಎಲ್ಲ ಇನ್ಸಿಡೆಂಟ್ಸ್ಗಳನ್ನು ಆ ವ್ಯಕ್ತಿ ಹತ್ರ ಹೇಳ್ತಾ ಇರ್ತಾರೆ. ಆ ವ್ಯಕ್ತಿಯಿಂದ ಗೊತ್ತಾಗುತ್ತೆ ಈ ಹೊಸ ಮನೆಯಿಂದ ಸ್ವಲ್ಪ ದೂರದಲ್ಲೇ ಒಂದಷ್ಟು ಇನ್ಸಿಡೆಂಟ್ಸ್ಗಳು ನಡೆದಿದೆ, ಅಲ್ಲೂ ಕೂಡ ಒಂದಷ್ಟು ಜೀವಗಳು ಹೋಗಿದೆ ಅಂತ. ಆದರೆ ಹರ್ಷಿತಾ ಅವ್ರ ಮನೆಯವರು ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂತಂದರೆ ಮೊದಲೇ ಅವ್ರಿಗಾಗಿರೋಂಥ ಎಕ್ಸ್ಪೀರಿಯನ್ಸಿಂದ ಹೊರಗಡೆ ಬಂದವ್ರಿಗೆ ಮತ್ತೆ ಇದೆಲ್ಲನೂ ತಲೆ ಕೆಡಿಸ್ಕೊಂಡ್ರೆ ಮತ್ತೆ ಅವ್ರಿಗೆ ಹಾಮ್ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಇಷ್ಟೇ ಆಗಿದ್ರೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಅಂದ್ಕೊಳ್ಬೋದಿತ್ತು. ಆದರೆ ನಾವು ಅಂದ್ಕೊಳ್ಳೋ ರೀತಿ ಅಲ್ಲಿ ನಾರ್ಮಲ್ ಆಗಿರಲಿಲ್ಲ. ಆ ಹೊಸ ಮನೆ ಹತ್ರನೂ ಕೂಡ ಹರ್ಷಿತಾಗೆ ಮಧ್ಯರಾತ್ರಿ ಯಾವುದೋ ಹೆಂಗಸು ಅಳೋ ಥರ, ಜೊತೆಗೆ ಯಾವುದೋ ಗಂಡಸು ಕೂಡ ಅಳೋ ಥರ ಸೌಂಡ್ ಕೇಳಿಸ್ತಾ ಇತ್ತು. ಅವ್ರಗಳ ಜೊತೆಗೆ ರೋಡಲ್ಲಿದ್ದಂಥ ನಾಯಿಗಳು ಕೂಡ ಜೋರಾಗಿ ಕಿರ್ಚ್ಕೊತಾ ಇದ್ವು, ಅಳ್ತಾ ಇದ್ವು. ಆಗ ಹರ್ಷಿತಾ ಒಂದ್ಸಲ ಅವರಮ್ಮನ ಎಪ್ಸಿ ಏನಮ್ಮ ಈ ರೀತಿ ಕೇಳಿಸ್ತಿದೆ ಅಂತ ಹೇಳಿದ್ರೆ ಹರ್ಷಿತಾ ಅವರಮ್ಮ ಹೇಳ್ತಾರೆ, ಜಸ್ಟ್ ನಾಯಿಗಳು ಅಳ್ತಾ ಇದ್ದಾವೆ, ನೀನು ತಲೆ ಕೆಡಿಸ್ಕೊಂಬೇಡ, ಸುಮ್ಮನೆ ಮಲ್ಕೋ ಅಂತ. ಆದರೆ ಅಲ್ಲಿ ಯಾರೋ ಅಳ್ತಿರೋ ಅಂಥ ಸೌಂಡ್ ಹರ್ಷಿತಾಗೆ ತುಂಬ ನೀಟಾಗಿ ಕೇಳಿಸಿತ್ತು. ಮತ್ತೆ ಇನ್ನೊಂದು ಮಧ್ಯರಾತ್ರಿ ಹರ್ಷಿತಾಗೆ ಬಾಯಾರಿಕೆ ಆಗಿ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ಅವಳು ನೀರು ಕುಡಿಯೋಣ ಅಂತ ಹೋಗ್ತಾ ಇರಬೇಕಾದ್ರೆ ಅವರಪ್ಪ ರೂಮ್ ಕಡೆಗೆ ನೋಡ್ತಾಳೆ. ನೋಡಿದ್ರೆ ಅವರಪ್ಪ ತಲೆ ಹತ್ರ ಯಾವುದೋ ಒಂದು ಹೆಂಗಸು ಕುತ್ಕೊಂಡಿದ್ದಾಳೆ. ಆ ಹೆಂಗಸು ಅವರಪ್ಪ ತಲೆನ ಸವರ್ತಾ ಇದ್ದಾಳೆ. ಇದನ್ನು ನೋಡಿದಂಥ ಹರ್ಷಿತಾಗೆ ತುಂಬ ಗಾಬರಿ ಆಗಿಬಿಡುತ್ತೆ. ಆ ಗಾಬರಿಲಿ ಅವಳು ನೀರು ಕುಡಿದೆ ವಾಪಸ್ ಹೋಗಿ ಮಲ್ಕೊಬಿಡ್ತಾಳೆ. ಅವಳು ಹೋಗಿ ಮಲ್ಕೊಂಡ್ಮೇಲೆ ಅವಳಿಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಬೆಳಗಿನ ಜಾವ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಅವಳು ತುಂಬ ಕನ್ಫ್ಯೂಸ್ ಆಗಿರ್ತಾಳೆ. ಅವರಮ್ಮ ಏನಾಯಿತು ಅಂತ ಕೇಳಿದ್ರೆ ಏನಿಲ್ಲ ಅಂತ ಹೇಳ್ತಾಳೆ. ಆದರೆ ಅವಳಿಗೆ ಆ ಹೆಂಗ್ಸ್ ಯಾರು, ಅವಳು ಯಾರನ್ನ ನೋಡಿದ್ಲು ಅನ್ನೋ ಒಂದು ಕನ್ಫ್ಯೂಷನ್ ಶುರು ಆಗಿಬಿಟ್ಟಿರುತ್ತೆ. ಯಾಕೆ ಅಂತಂದರೆ ಅವರಮ್ಮನೂ ಕೂಡ ಇವರಿಬ್ಬರ ಜೊತೆನೇ ಮಲ್ಕೊಳ್ತಾ ಇದ್ರು. ಅವರಪ್ಪ ಮಾತ್ರ ಸಪ್ರೇಟಾಗಿ ಮಲ್ಗ್ತಾ ಇದ್ದಿದ್ದು. ಆಗ ಅಲ್ಲಿ ಯಾವುದೋ ಒಂದು ಹೆಂಗಸು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಕಾಣಿಸ್ಕೊಂಡ್ರು, ಯಾರದು ಅನ್ನೋ ಕನ್ಫ್ಯೂಷನ್ ತುಂಬಾನೇ ಕಾಡ್ತಾ ಇರುತ್ತೆ. ಅವಳಿಗೆ ಅವತ್ತು ಕಾಣಿಸಿದ್ದು ಅವರಪ್ಪ ಅವರ ಅಮ್ಮ, ಅಂದರೆ ಇವಳಿಗೆ ಅಜ್ಜಿ ಆಗಬೇಕು. ಅವ್ರು ಮುಂಚೆನೆ ತೀರ್ಕೊಂಡಿರ್ತಾರೆ. ಅದೇ ಹೆಂಗಸು ಅವಳಿಗೆ ಅವತ್ತು ಕಾಣಿಸಿರ್ತಾಳೆ. ಅದಾದಮೇಲೆ ಒಂದು ವೀಕ್ ಆಫ್ ಇರುತ್ತೆ, ಅದು ಶುಕ್ರವಾರ. ಇವಳು ಶುಕ್ರವಾರ ಆದರೆ ದೇವಸ್ಥಾನಕ್ಕೆ ಹೋಗಿ ಬರೋದು ಈ ರೀತಿ ಮಾಡ್ತಾ ಇರ್ತಾಳೆ. ಅವತ್ತು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾಳೆ. ಅವಳು ಮನೆಗೆ ಬಂದಮೇಲೆ ಹರ್ಷಿತಾ ಅವರಮ್ಮ ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ಯಾ, ಮನೇಲೂ ದೀಪ ಹಚ್ಚು, ಪೂಜೆ ಮಾಡು ಅಂತ ಹೇಳ್ತಾರೆ. ಮುಖ್ಯವಾಗಿ ಅವರಪ್ಪ ರೂಮ್ಗೆ ಹೋಗಿ ಸಾಂಬ್ರಾಣಿ ಹಾಕು ಅಂತ ಹೇಳ್ತಾರೆ. ಈ ರೀತಿ ಹೇಳೋದು ಏನಕ್ಕೆ ಅಂತಂದ್ರೆ ಅವ್ರ ಮನೇಲಿ ಅವರಪ್ಪಗೆ ತುಂಬಾ ದೇವ್ರ ಮೇಲೆ ನಂಬಿಕೆ ಇರೋದಿಲ್ಲ. ಅವರಮ್ಮ ಮತ್ತು ಮನೆಯವ್ರಿಗೆ ಎಲ್ರಿಗೂ ಕೂಡ ನಂಬಿಕೆ ಇರುತ್ತೆ. ಅವರಪ್ಪ ರೂಮಲ್ಲಿ ಒಂದು ದೇವ್ರ ಫೋಟೋನು ಇಡೋದಕ್ಕೂ ಕೂಡ ಅವ್ರು ಬಿಡ್ತಾ ಇರಲಿಲ್ಲ, ಪೂಜೆ ಮಾಡೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಹೇಗಿದ್ರು ನಿಮ್ಮ ಅಪ್ಪ ಇಲ್ಲ, ಹೋಗಿ ಅವ್ರ ರೂಮಲ್ಲೂ ಕೂಡ ಸಾಂಬ್ರಾಣಿ ಹಾಕಿ ಪೂಜೆ ಮಾಡು ಅಂತ ಹೇಳ್ತಾರೆ. ಹರ್ಷಿತಾ ಪೂಜೆ ಮಾಡ್ತಾ ಸಾಂಬ್ರಾಣಿ ಹಾಕ್ತಾ ಇರ್ತಾಳೆ. ಅವರಪ್ಪ ರೂಮ್ ಹತ್ರ ಹೋದಾಗ ಅವಳಿಗೆ ಕಬೋರ್ಡ್ ಹತ್ರ ಒಂದು ಕಪ್ಪು ಆಕೃತಿ ಕಾಣಿಸುತ್ತೆ. ಅವಳು ಯಾವಾಗ ಸಾಂಬ್ರಾಣಿ ತಗೊಂಡು ಒಳಗಡೆ ಹೋಗ್ತಾಳೋ ಆಗ ಆ ಆಕೃತಿ ಕಾಣಿಸ್ಕೊಳ್ಳೋದಿಲ್ಲ. ಅವಳಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಅವತ್ತು ಅವಳು ನೋಡಿದಂಥ ಹೆಂಗಸು, ಹಾಗೆ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಕಾಣಿಸ್ಕೊಂಡಂಥ ಆಕೃತಿ ಎಲ್ಲವೂ ಕೂಡ ಇವಳ ತಲೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕುತ್ಕೊಬಿಟ್ಟಿರುತ್ತೆ. ಇವಳಿಗೆ ಅದನ್ನು ನೆನ್ಸ್ಕೊಂಡು ತುಂಬ ಭಯ ಆಗ್ತಾ ಇರುತ್ತೆ. ಅವತ್ತು ಮಂಗಳವಾರ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಹರ್ಷಿತಾ ರೆಡಿ ಆಗಿರ್ತಾಳೆ.
ಅವಳ ಸಮಯಕ್ಕೆ ಅವ್ರ ಅಣ್ಣ ಏನಾದರೂ ಹೋಗ್ತಾ ಇದ್ರೆ ಅವ್ರ ಅಣ್ಣನೇ ಡ್ರಾಪ್ ಮಾಡ್ತಿದ್ದ. ಆದರೆ ಅವತ್ತು ಹರ್ಷಿತಾ ಜೊತೆಗೆ ಅವರಮ್ಮ ಬ್ಯಾಂಕ್ ಹೋಗಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಹರ್ಷಿತಾಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅವಳಿಗೆ ಅವತ್ತು ರಾತ್ರಿ ಕಾಣಿಸಿದ್ದು ಹಾಗೆ ಅಲ್ಲಿ ನಡೆದಂಥ ಒಂದಷ್ಟು ಇನ್ಸಿಡೆಂಟ್ಸ್ಗಳು ಏನಿದೆಯೋ ಅದನ್ನು ಅವ್ರಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅವರಮ್ಮ ಹತ್ರ ಅವಳು ಶೇರ್ ಮಾಡ್ಕೊಬಿಡ್ತಾಳೆ. ಹರ್ಷಿತಾ ಅವರಮ್ಮ ಅವಳಿಗೆ ಬೈತಾರೆ, ಇದೆಲ್ಲ ನಡೆದಾಗಲೇ ಹೇಳಿದಿದ್ರೆ ಎಲ್ಲ ಬೇಗ ಸಾಲ್ವ್ ಆಗ್ತಾ ಇತ್ತು, ನಾವು ಲೇಟ್ ಮಾಡಿದಷ್ಟು ನಮಗೆ ತೊಂದರೆ ಆಗುತ್ತೆ ಅಂತ. ಅದೇ ರೀತಿ ಅವತ್ತು ಅವ್ರ ಅಣ್ಣನಿಗೂ ಕೂಡ ರಜಾ ಹಾಕ್ಸಿ ಇವಳಿಗೂ ರಜಾ ಹಾಕ್ಸ್ಕೊಂಡು ಅವರಮ್ಮ ಬಂಡೆ ಮಾಕಳಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಳನ್ನ ಕರ್ಕೊಂಡೋಗಿ ತಡೆ ಓಡಿಸ್ತಾರೆ, ಹಾಗೆ ತಾಯ್ತನೂ ಕೂಡ ಕಟ್ಟಿಸ್ಕೊಂಡು ಬಂದು ಇದ್ರ ಬಗ್ಗೆ ವಿಚಾರಿಸ್ಬೇಕು ಅಂತ ಅಲ್ಲಿ ಈ ಎಲ್ಲ ಇನ್ಸಿಡೆಂಟ್ಸ್ಗಳ ಬಗ್ಗೆ ವಿಚಾರಿಸಿದಾಗ ಇವ್ರಿಗೊಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಅದೇನು ಅಂತಂದರೆ ಅವ್ರ ಮನೆಯಲ್ಲಿ 2 ಆತ್ಮ ಇರುತ್ತೆ. 2 ಆತ್ಮ ಅಂದಿದ ತಕ್ಷಣ ಅವ್ರಿಗೆ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಇವ್ರಿಗೆ ಗೊತ್ತಿದ್ದು ಹಳೆ ಮನೆಯಲ್ಲಿ ಒಂದು ಹೆಂಗಸ ಆತ್ಮ ಅಷ್ಟೇ. ಆದರೆ ಈ ಮನೆಯಲ್ಲಿ 2 ಆತ್ಮ ಇರುತ್ತೆ. ಅದು ಯಾವುದು ಅಂತಂದರೆ ಮೊದಲನೇದು ಆ ಹಳೆ ಮನೆಯಿಂದ ಬಂದಂಥ ಒಂದು ಆತ್ಮ ಹೊಸ ಮನೆಯಲ್ಲೂ ಕೂಡ ಇರುತ್ತೆ. ಅದ್ರ ಜೊತೆಗೆ ಅವರ ಅಪ್ಪ ಅವರ ತಾಯಿ ಇರ್ತಾರಲ್ವ, ಅಂದರೆ ಹರ್ಷಿತಾ ಅವರ ಅಜ್ಜಿ ಇರ್ತಾರಲ್ವ, ಅವರ ಆತ್ಮನೂ ಕೂಡ ಇರುತ್ತೆ. ಆದರೆ ಹರ್ಷಿತಾ ಅವ್ರ ಅಜ್ಜಿ ಆತ್ಮ ಏನಿತ್ತೋ ಆ ಆತ್ಮ ಇವ್ರಿಗೆ ತೊಂದರೆ ಕೊಡೋದಕ್ಕೆ ಬಂದಿರಲಿಲ್ಲ, ಇವ್ರನ್ನ ಸೇವ್ ಮಾಡೋದಕ್ಕೆ, ಅಂದರೆ ತಮ್ಮ ಸ್ವಂತ ಮಗನ್ನ ಕಾಪಾಡ್ಕೊಳ್ಳೋದಕ್ಕೆ ಬಂದಿತ್ತು ಅಂತ ಅವ್ರು ಹೇಳ್ತಾರೆ. ಇಷ್ಟರಲ್ಲಿ ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ. ಆಗ ಅವ್ರು ಹೇಳೋದೇನು ಅಂತಂದರೆ, ನಿಮಗೆ ಹಳೆ ಮನೆಯಲ್ಲಿ ಮೊದಲನೇ ಪ್ರಾಬ್ಲಮ್ ಆದಾಗಲೇ ನೀವು ಅಲ್ಲಿಂದ ದೂರ ಬಂದುಬಿಟ್ಟಿದ್ದರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ. ಆದರೆ ನೀವು ಅದೇ ಮನೇಲಿದ್ದು ಎಲ್ಲವನ್ನ ಸಹಿಸ್ಕೊಂಡಿದ್ದೀರಾ, ಈಗ ಆ ಆತ್ಮ ನಿಮ್ಮ ಜೊತೆನೇ ಬಂದಿದೆ ಅಂತ ಹೇಳ್ತಾರೆ. ಮನೆಯವರೆಲ್ಲ ಗಾಬರಿಯಾಗಿ ಈಗ ಏನು ಮಾಡಬೇಕು ಅಂತ ವಿಚಾರಿಸಿದಾಗ ಅವರು ಒಂದು ಹೋಮ ಮಾಡಬೇಕು ಅಂತ ಸಲಹೆ ಕೊಡ್ತಾರೆ. ಆದರೆ ಆ ಸಮಯಕ್ಕೆ ಅವ್ರಿಗೆ ಹೋಮ ಮಾಡೋಷ್ಟು ದುಡ್ಡು ಇರಲಿಲ್ಲ. ಸರಿ ನೋಡೋಣ ಬಿಡು ಮಾಡೋಣ ಅಂತ ಅದನ್ನು ಡಿಲೇ ಮಾಡಿಬಿಡ್ತಾರೆ. ಡಿಲೇ ಮಾಡ್ತಾ ಇದ್ದಂಗೆ ಅವ್ರ ಮನೇಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ತುಂಬಾ ಆಗ್ಬಿಟ್ಟಿರುತ್ತೆ. ತುಂಬ ಸಾಲ ಆಗ್ತಾ ಇರುತ್ತೆ, ಮನೆ ಬಾಡಿಗೆನೂ ಕೂಡ ಕಟ್ಟೋದಕ್ಕೆ ಆಗ್ತಾ ಇರಲ್ಲ. ಈ ರೀತಿಯೆಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಾ ಇದ್ದಾಗ ಇದ್ರ ಜೊತೆಗೆ ಹೆಲ್ತ್ ಇಶ್ಯೂಸ್ ಕೂಡ ತುಂಬ ಬರ್ತಾ ಇರುತ್ತೆ. ತುಂಬ ಸಾಲಗಳಾಗ್ಬಿಟ್ಟಿರುತ್ತೆ, ಅದನ್ನು ತೀರಿಸೋಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಆಗ ಅವರೂರಲ್ಲಿ ಒಂದು ಸಣ್ಣ ಜಮೀನನ್ನು ಕೂಡ ಮಾರಿ ಆ ದುಡ್ಡಲ್ಲಿ ಎಲ್ಲ ತೀರಿಸ್ಕೋತಾರೆ. ಇಷ್ಟರಲ್ಲಿ ಹರ್ಷಿತಾಗೊಬ್ಬ ಫ್ರೆಂಡ್ ಇರ್ತಾನೆ. ಅವ್ನು ಮೂಲತಃ ಗದಗ್ನವನು. ಅವನಿಗೆ ಇವ್ರ ಮನೇಲಿ ನಡೀತಿರುವಂಥ ಇನ್ಸಿಡೆಂಟ್ಸ್ಗಳ ಬಗ್ಗೆ ಹರ್ಷಿತಾ ಮೂಲಕ ಒಂದಿಷ್ಟು ವಿಷಯಗಳು ಗೊತ್ತಾದ್ಮೇಲೆ ಒಂದಿನ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದು ಹರ್ಷಿತಾ ಅವ್ರ ಅಮ್ಮ ಹತ್ರ ಕೂಡ ಮಾತಾಡ್ತಾನೆ. ಈ ರೀತಿ ನಮ್ಮೂರಲ್ಲಿ ಒಬ್ರು ಗುರುಗಳಿದ್ದಾರೆ, ಅವ್ರ ಹತ್ರ ಮಾತಾಡಿದ್ರೆ ಎಲ್ಲನೂ ಸಾಲ್ವ್ ಆಗುತ್ತೆ, ಎಲ್ಲದಕ್ಕೂ ಪರಿಹಾರ ಮಾಡ್ಕೊಡ್ತಾರೆ ಅಂತ. ಅವ್ರಿಗೆ ಆ ಸಮಯದಲ್ಲಿ ಆಗ್ತಿದ್ದಂಥ ಪ್ರಾಬ್ಲಮ್ಸ್ಗಳಿಗೆ ಅವ್ರಿಗೆ ಯಾರೇ ಪರಿಹಾರ ಕೊಡ್ತೀನಿ ಅಂತಂದ್ರು ಅದು ಒಂದು ಟ್ರೈ ಮಾಡಬೇಡ ಅಂತ ಅನಿಸ್ತಾ ಇರುತ್ತೆ. ಅದೇ ರೀತಿ ಇವ್ರ ಮನೆಯವರು ಕೂಡ ಗದಗ್ಗೆ ಹೋಗ್ತಾರೆ. ಅಲ್ಲಿ ಅವ್ರು ಹೇಳೋದೇನು ಅಂತಂದರೆ, ಕೆಲವೊಂದ್ಸಲ ಈ ಥರ ನೆಗೆಟಿವ್ ಎನರ್ಜೀಸ್ಗಳಿಂದ ಎಫೆಕ್ಟ್ ಆಗ್ತಾ ಇದ್ರೆ ಅದು ತುಂಬಾ ಕುಗ್ಸ್ತಾ ಇರುತ್ತೆ. ಅಂದರೆ ಫಿನಾನ್ಷಿಯಲಿ ಡೌನ್ ಮಾಡ್ತಾ ಇರುತ್ತೆ, ಹಾಗೆ ಮೆಂಟಲಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ತೊಂದರೆ ಆಗ್ತಾ ಇರುತ್ತೆ. ನಮಗೆ ಏನು ಮಾಡಬೇಕು, ಹೇಗಿರಬೇಕು ಏನೂ ಗೊತ್ತಾಗ್ತಾ ಇರಲ್ಲ. ಆ ರೀತಿ ಪ್ರಾಬ್ಲಮ್ಸ್ ಕೊಡ್ತಾ ಇರುತ್ತೆ. ಇವ್ರಿಗೂ ಕೂಡ ಅದೇ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಅವರ ತಾಯಿಗೂ ಕೂಡ ಹೆಲ್ತ್ ಇಶ್ಯೂಸ್ಗಳಾಗ್ತಾ ಇತ್ತು. ಇದೆಲ್ಲವನ್ನ ಅವರು ತುಂಬ ನೀಟಾಗಿ ಹೇಳ್ತಾರೆ. ಹಾಗೆ ಇವ್ರಿಗೆ ಒಂದು ಸಲಹೆ ಕೊಡ್ತಾರೆ, ಏನು ಅಂತಂದರೆ ಈ ಮನೇನ ಚೇಂಜ್ ಮಾಡ್ಕೊಳ್ಳಿ, ಬೇರೆ ಕಡೆ ಹೋಗಿ ಒಂದು ಹೋಮ ಮಾಡಿಕೊಂಡು ಆ ಮನೇಲಿ ಆರಾಮಾಗಿ ವಾಸವಾಗಿರಿ ಅಂತ. ಅವ್ರು ಹೇಳ್ದಂಗೆ ಇವ್ರು ಎಷ್ಟೇ ಮನೆ ಹುಡುಕಿದ್ರು ಕೂಡ ಇವ್ರಿಗೆ ಏನೋ ಒಂದು ಪ್ರಾಬ್ಲಮ್, ಆ ಮನೆಗೆ ಹೋಗೋದಕ್ಕಾಗೋದಿಲ್ಲ, ಏನೋ ಒಂದಾಗಿ ಅದು ಕ್ಯಾನ್ಸಲ್ ಆಗಿಬಿಡ್ತಾ ಇತ್ತು. ಈ ಥರನೇ ಆಗ್ತಾ ಇರುತ್ತೆ. ಅವ್ರು ಏನೇ ಮಾಡಬೇಕು ಅಂದ್ಕೊಂಡ್ರು ಅದು ಮಾಡೋಕ್ಕಾಗ್ತಾ ಇರಲ್ಲ. ಅದೇ ಸಮಯಕ್ಕೆ ಇವ್ರಿಗೊಂದು ಮನೆ ಸಿಗುತ್ತೆ. ಅವರ ಹಳೆ ಮನೆ ಏನಿರುತ್ತೆ ಜಯನಗರಲ್ಲಿ, ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಈ ಮನೆ ಇರುತ್ತೆ. ಆದರೆ ಈ ಬಿಲ್ಡಿಂಗ್ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗ್ತಾ ಇರುತ್ತೆ. ಇವರು ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೇ ನಮಗೆ ಅಲ್ಲಿರೋದಕ್ಕಾಗೋದಿಲ್ಲ ಅಂತ ಈ ಮನೆಗೆ ಅಡ್ವಾನ್ಸ್ ಮಾಡಿ ಹೋಗಿ ಅಲ್ಲಿ ವಾಸವಾಗಿರ್ತಾರೆ. ಆದರೆ ಈ ಸಲ ಹೊಸ ಮನೆಗೆ ಹೋದಾಗ ಆ ಮನೆಯಲ್ಲಿ ಗಣೇಶನ ಹೋಮ ಮಾಡಿಕೊಂಡು ಆ ಮನೆಗೆ ಎಂಟರ್ ಆಗ್ತಾರೆ. ಹರ್ಷಿತಾ ಅವರ ತಂದೆಗೂ ಕೂಡ ಅವ್ರೂರಲ್ಲಿ ಒಂದಷ್ಟು ಕೆಲಸಗಳಿರುತ್ತೆ. ಅದಕ್ಕೆ ಅವ್ರು ಊರಿಗೆ ಹೋಗಿರ್ತಾರೆ. 1-2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಬರ್ತಾ ಇರ್ತಾರೆ. ಇವ್ರ ಮನೇಲಿದ್ದು ಇವರು 3 ಜನ. ಅದಕ್ಕೆ ಇವರು ಸೇಫ್ ಆಗಿ ಒಂದಷ್ಟು ತಿಂಗಳುಗಳಾಗ್ತಾ ಇದ್ದಂಗೆ ತುಂಬ ದೇವಸ್ಥಾನಕ್ಕೆ ಹೋಗೋದು, ಎಲ್ಲ ಪೂಜೆಗಳನ್ನು ಮಾಡ್ಕೊಳ್ಳೋದು, ಹಾಗೆ ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಶಾಂತಿ ಹೋಮ ಇದೆಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತಾರೆ. ಅದೆಲ್ಲ ಆದಮೇಲೆ ಅವ್ರ ಮನೆ ನಾರ್ಮಲ್ ಆಗಿರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಆದರೂ ಕೂಡ ಹರ್ಷಿತಾ ಅವ್ರ ಅಮ್ಮಗೆ ಒಂದು ಕಡೆ ಭಯ ಇದ್ದೇ ಇರುತ್ತೆ. ಒಂದು ಸಣ್ಣ ಪುಟ್ಟ ಏನಾದರೂ ಕೂಡ ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ಇಷ್ಟೆಲ್ಲ ಆಯಿತು, ಇವ್ರ ಲೈಫ್ ನಾರ್ಮಲ್ ಆಗ್ತಾ ಬಂತು. ಆದರೆ ಆ ಮನೇಲಿ ಆ ಹೆಣ್ಣು ಆತ್ಮ ಯಾಕಷ್ಟು ಕಾಡ್ತಾ ಇತ್ತು ಅಂತ ಗೊತ್ತೇ ಇಲ್ಲ. ಇನ್ನೊಂದು ವಿಷಯ ಏನು ಅಂತಂದರೆ, ಕೆಲವು ದಿನಗಳಾದಮೇಲೆ ಇವರು ಹೊಸ ಮನೆ ಏನಿತ್ತೋ ಆ ಹೊಸ ಮನೆ ಹತ್ರ ಹಳೆ ಮನೆ ಅಂದರೆ ಹಳೆ ಜಯನಗರ್ ಮನೆ ಓನರ್ ಇರ್ತಾರಲ್ವ, ಆ ಆಂಟಿ ಅಲ್ಲಿ ಬಂದು ತರಕಾರಿ ಮಾರೋದು ಈ ಥರ ಮಾಡ್ತಾ ಇರ್ತಾರೆ. ಆ ಥರ ಮಾಡ್ತಾ ಇದ್ದಾಗ ಇವ್ರು ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡಾಗ ಒಂದಷ್ಟು ಡಿಸ್ಕಷನ್ ಆಗುತ್ತೆ. ಅಲ್ಲಿ
ಮಾತಾಡ್ತಾ ಅವ್ರು ಹೇಳ್ತಾರೆ, ನೀವು ಮನೆ ಖಾಲಿ ಮಾಡಿ ಹೋಗಿದ್ದು ನಮ್ಮ ಮನೆಗೆ ಯಾರು ಬಂದರೂ ಕೂಡ 2-3 ತಿಂಗಳು ಅಷ್ಟೇ ವಾಪಸ್ ಹೋಗ್ಬಿಡ್ತಾಯಿದ್ರು. ಯಾರಾದರೂ ಬಂದರೂ ಕೂಡ ಕೆಲವು ತಿಂಗಳುಗಳಲ್ಲೇ ಇಲ್ಲ ಬಾಡಿಗೆ ಜಾಸ್ತಿ ಆಯಿತು ಏನೋ ಒಂದು ಕಾರಣ ಹೇಳಿ ಅಲ್ಲಿ ಬಿಟ್ಟು ಹೋಗ್ಬಿಡ್ತಾಯಿದ್ರು. ತುಂಬ ಕಮ್ಮಿ ಬಾಡಿಗೆ ಕೊಡ್ತೀನಿ ಅಂತಂದ್ರು ಬ್ಯಾಚುಲರ್ಸ್ ಬಂದರೂ ಆ ಮನೆಯಲ್ಲಿ ಯಾರೂ ವಾಸವಾಗಿರೋದಕ್ಕೆ ಆಗ್ತಾ ಇರಲಿಲ್ಲ. ಇದೆಲ್ಲದರಿಂದ ಸಾಕಾಗಿ ಆ ಮನೆನ ಖಾಲಿ ಬಿಟ್ಬಿಡ್ತಾರೆ. ಆ ಮನೆ ಇವತ್ತಿಗೂ ಖಾಲಿ ಆಗಿದೆ. ಇವತ್ತಿಗೂ ಹರ್ಷಿತಾ ಮೈನ್ ರೋಡ್ಗೆ ಹೋಗಬೇಕಾದ್ರೆ, ಬಸ್ಸಲ್ಲಿ ಹೋಗಬೇಕಾದ್ರೆ ಆ ಮನೆ ಅವಳಿಗೆ ಕಾಣಿಸ್ಕೊಳ್ತಾ ಇರುತ್ತೆ. ಕಾಣಿಸ್ಕೊಂಡಾಗ ಅವ್ರಿಗಾದಂಥ ಎಕ್ಸ್ಪೀರಿಯನ್ಸ್ ಒಂದು ಕ್ಷಣ ಅವಳಿಗೆ ನೆನಪಾಗುತ್ತೆ. ಆದರೆ ಈ ನೆಗೆಟಿವ್ ಆತ್ಮಗಳೇ ಇಲ್ಲ, ದೆವ್ವನೇ ಇಲ್ಲ ಅಂತ ಹೇಳ್ತಾ ಇದ್ದಂಥ ಹರ್ಷಿತಾ ಅವ್ರ ಅಮ್ಮಗೆ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇದು. ಇದ್ರ ಜೊತೆಗೆ ದೇವ್ರನ್ನೇ ನಂಬದೇ ಇದ್ದಂಥ ಹರ್ಷಿತಾ ಅವರ ತಂದೆ ದೇವ್ರನ್ನ ನಂಬೋ ರೀತಿ ಆಗುತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ನ ನೆನೆಸ್ಕೊಂಡ್ರೆ ಹರ್ಷಿತಾ ಮೈ ಒಂದು ಕ್ಷಣ ಜುಮ್ ಅನ್ನತ್ತೆ. ಈ ಕತೆ ನನಗಂತೂ ತುಂಬ ಥ್ರಿಲ್ಲಿಂಗ್ ಅಂತ ಅನ್ನಿಸ್ತು. ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಾದಾಗ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಅದನ್ನು ಇಗ್ನೋರ್ ಮಾಡ್ತಾ ಅದನ್ನು ಸಹಿಸ್ಕೊಳ್ತಾ ಹೋಗ್ತಾ ಇದ್ರೆ ಆ ಪ್ರಾಬ್ಲಮ್ ತುಂಬಾ ದೊಡ್ಡದಾಗತ್ತೆ. ಇನ್ನು ಈ ನೆಗೆಟಿವ್ ಆತ್ಮಗಳ ವಿಷಯಕ್ಕೆ ಬಂದರೆ ಆ ಪ್ರಾಬ್ಲಮ್ ತುಂಬ ದೊಡ್ಡದಾಗತ್ತೆ. ಮನಸ್ಥಿತಿಗಳು ಹಾಳಾಗುತ್ತೆ, ಮನೆ ಸ್ಥಿತಿಗಳು ಹಾಳಾಗುತ್ತೆ, ನೆಮ್ಮದಿನೇ ಇರೋದಿಲ್ಲ. ಇದು ಯಾವುದು ಆಗಬಾರ್ದು ಅಂತಂದರೆ ಆದಷ್ಟು ನಾವು ಸ್ಪಿರಿಚುವಲ್ ಆಗಿರಬೇಕು. ಈ ರೀತಿ ನೆಗೆಟಿವ್ ಆತ್ಮಗಳ ವಿಷಯಕ್ಕೆ ಬಂದಾಗ ಒಂದು ಅನುಭವ ಆಗೋವರೆಗೂ ಅದನ್ನು ನಾವು ನಂಬೋದಕ್ಕಾಗೋದಿಲ್ಲ. ಆದರೆ ಆ ಅನುಭವ ಆದಮೇಲೆ ಅದನ್ನು ನಂಬದೇ ಇರೋದಕ್ಕೂ ಆಗೋದಿಲ್ಲ. ಈ ಕತೆ ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಿಮಗೇನಿಸ್ತು ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ 3 ಬೆಸ್ಟ್ ಕಮೆಂಟನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಇದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ನಿಮ್ಗೇನಾದರೂ ಆಗಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಸಿಗುತ್ತೆ. ಅಲ್ಲಿ ಹೋಗಿ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಬಹುದು. ಇದೇ ರೀತಿಯಾದ ರೋಚಕ ಕಥೆಗಳ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾರೆ.